ನಮಸ್ಕಾರ. ಕೆಸಿಎನ್ ಕನ್ನಡ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪೆರಿಯ ಅವಳಿ ಕೊಲೆ ಪ್ರಕರಣ ಸಿಬಿಐಗೆ ಹಸ್ತಾಂತರಿಸಬೇಕೆಂದು ಕೆಪಿಸಿಸಿ ನಿರ್ವಾಹಕ ಸಮಿತಿ ಸದಸ್ಯ ಅಶ್ರಫ್ ಅಲಿ. ಕಾಸರಗೋಡಿನಲ್ಲಿ ನಡೆಯಿತು ಕಾಂಗ್ರೆಸ್ ವಲಯ ಸಮಿತಿಯಿಂದ ಧರಣಿ. ಗ್ರಾಹಕರೊಂದಿಗೆ ಮಾಹಿತಿಯ ಬಗೆಗಿನ ಭಿನ್ನಾಭಿಪ್ರಾಯ. ಕಾಂಜಂಗಾಡಿನಲ್ಲಿ ನಡೆಯಿತು ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ನ ಜಿಲ್ಲಾ ಸಮಾವೇಶ. ಕೇಬಲ್ ವಲಯದಲ್ಲಿ ಭವಿಷ್ಯದಲ್ಲುಂಟಾಗುವ ಬದಲಾವಣೆಗಳ ಬಗ್ಗೆ ನಡೆಯಿತು ಚರ್ಚೆ. ಕಾಸರಗೋಡು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶ ಮಹೋತ್ಸವ. ದೈವಿಕ ವಿಧಿವಿಧಾನಗಳು ಆರಂಭ. ಕಡಪುರದಿಂದ ಗಣಪತಿ ಸುಬ್ರಹ್ಮಣ್ಯ ದೇವರ ವಿಗ್ರಹಗಳ ಶೋಭಾಯಾತ್ರೆಯೊಂದಿಗೆ ರಂಗೇರಿತು ನಗರ. ಮಂಜೇಶ್ವರ ಪಂಚಾಯತ್ನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಬವಣೆ. ಉದ್ಯಾವರ, ಗುತ್ತು, ಎಸ್ಸಿ ಕಾಲನಿಗಳಲ್ಲಿ ಕುಡಿಯುವ ನೀರಿಗೆ ತೀವ್ರ ಬರ. ಅಧಿಕೃತರ ನಿರ್ಲಕ್ಷ್ಯ ಕಣ್ಣೆತ್ತಿಯೂ ನೋಡದ ವಾರ್ಡ್ ಸದಸ್ಯರು. ಸರ್ಕಸ್ ಕುಟುಂಬದೊಂದಿಗೆ 54 ವರ್ಷ ಸೇವೆ ಸಲ್ಲಿಸಿದ ತುಳಸಿದಾಸ್ ಚೌಧರಿಗೆ ವಿಶ್ವ ಮಹಿಳಾ ದಿನಾಚರಣೆಯಂದು ಗೌರವ ಸಲ್ಲಿಕೆ. ದುಃಖ ದುಮ್ಮಾನಗಳನ್ನು ಲೆಕ್ಕಿಸದೆ ಪ್ರೇಕ್ಷಕರನ್ನು ನಗಿಸುವುದೇ ನನ್ನ ಧರ್ಮ. ಚೌಧರಿಯವರ ಮನಮಿಡಿಯುವ ಮಾತು. ಉಪ್ಪಳ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ರೌಡಿ ಪುಂಡಾಟ. ಬಂಧಿತ ವ್ಯಕ್ತಿ ಕಾಲಿಯಾ ರಫೀಕ್ ಗೂಂಡಾ ತಂಡದ ಸದಸ್ಯ. ಪೊಲೀಸರಿಂದ ತೀವ್ರ ತನಿಖೆ. ಇದೀಗ ವಾರ್ತೆಗಳು ವಿವರವಾಗಿ. ಪೆರಿಯಾದಲ್ಲಿ ಇತ್ತೀಚೆಗೆ ನಡೆದ ಅವಳಿ ಕೊಲೆ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕೆಂದು ಒತ್ತಾಯಿಸಿ ಕಾಂಗ್ರೆಸ್ಸಿನ ಕಾಸರಗೋಡು ವಲಯ ಸಮಿತಿಯಿಂದ ಧರಣಿ ನಡೆಯಿತು. ಕಾಸರಗೋಡಿನಲ್ಲಿ ನಡೆದ ಧರಣಿಗೆ ಕೆಪಿಸಿಸಿ ನಿರ್ವಾಹಕ ಸಮಿತಿ ಸದಸ್ಯ ಪಿಎ ಅಶ್ರಫ್ ಅಲಿ ಚಾಲನೆ ಇದ್ದರು. ಪೆರಿಯಾದಲ್ಲಿ ನಡೆದ ಯುವ ಕಾಂಗ್ರೆಸ್ಸಿಗರ ಅವಳಿ ಕೊಲೆ ಪ್ರಕರಣದ ತನಿಖೆಯನ್ನು ರಾಜ್ಯ ಸರ್ಕಾರವು ಸಿಬಿಐಗೆ ಹಸ್ತಾಂತರಿಸಬೇಕೆಂದು ಒತ್ತಾಯಿಸಿ ಕಾಂಗ್ರೆಸ್ನ ಕಾಸರಗೋಡು ವಲಯ ಸಮಿತಿಯ ಮುಂದಾಳತ್ವದಲ್ಲಿ ಧರಣಿ ನಡೆಯಿತು. ಕಾಸರಗೋಡಲ್ಲಿ ನಡೆದ ಧರಣಿಯನ್ನು ಕೆಪಿಸಿಸಿ ನಿರ್ವಾಹಕ ಸಮಿತಿ ಸದಸ್ಯ ಪಿಎ ಅಶ್ರಫ್ ಅಲಿ ಉದ್ಘಾಟಿಸಿದರು. യഥാർത്ഥ കൊലയാളികളെ കണ്ടുപിടിക്കേണ്ടതും അവരെ ജനസമൂഹത്തിന് മുന്നിൽ കൊണ്ടുവന്ന് ഇന്നവരാണ് ഈ കൊലക്കേസിലെ പ്രതികളെന്ന് കാണിച്ചു കൊടുക്കേണ്ട ഉത്തരവാദിത്തമാണ് സർക്കാരിനുള്ളത്. ആ ഉത്തരവാദിത്തത്തിൽ നിന്നും ഇടതുപക്ഷ സർക്കാർ ഇന്ന് പിന്നോട്ട് പോയിരിക്കുകയാണ്. ആ പിന്നോക്കം അവസാനിച്ചുകൊണ്ട് ഈ കേസിലെ യഥാർത്ഥ പ്രതികളെ അറസ്റ്റ് ചെയ്ത് നടപടി സ്വീകരിക്കണമെന്നാണ് പറയാനുള്ളത്. അതിൽ MLA അടക്കമുള്ള ജില്ലയുടെ നിയോജകമണ്ഡലത്തിൽ ഉത്തരവാദിത്തപ്പെട്ട മാർക്സിസ്റ്റ് കമ്മ്യൂണിസ്റ്റ് പാർട്ടിയുടെ ഒട്ടനവധി നേതാക്കൾ ഈ കൊലപാതകത്തിൽ മുഖ്യമായ പങ്ക് വഹിച്ചിട്ടുണ്ട് എന്നുള്ള കാര്യം ഏവർക്കും ഇന്ന് മനസ്സിലായിട്ടുണ്ട്. അതുകൊണ്ട് തന്നെ അവരെ ഒക്കെ തന്നെ ഈ പ്രതിപട്ടികയിൽ ഉൾപ്പെടുത്തി അവരെ അറസ്റ്റ് ചെയ്ത് നിയമത്തിന്റെ മുമ്പിൽ കൊണ്ടുവരേണ്ടതാണ് എന്ന് പറയാൻ ഞങ്ങൾ ആഗ്രഹിക്കുന്നു. KT ಸುಭಾಷ್ ನಾರಾಯಣ ಅಧ್ಯಕ್ಷತೆ ವಹಿಸಿದರು. ಉಸ್ಮಾನ್ ಅಣಂಗೂರ್, ಆರ್ ಗಂಗಾಧರ್, ಉಸ್ಮಾನ್ ಕಡವತ್ತ, ಜಿ ನಾರಾಯಣ್, ಮುನೀರ್ ಬಾಂಗೋಡ್, ಎಸ್ ರೆಹನಾ, ಫಿರೋಜ್ ಅಣಂಗೂರ್ ಮೊದಲಾದವರು ಮಾತನಾಡಿದರು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ನ ಕಾಸರಗೋಡು ಜಿಲ್ಲಾ ಸಮಾವೇಶ ಜರುಗಿತು. ಕಾಂಜಂಗಾಡಿನಲ್ಲಿ ನಡೆದ ಸಮಾವೇಶವನ್ನು ಸಮಿತಿ ರಾಜ್ಯಾಧ್ಯಕ್ಷ ಕೆ ವಿಜಯಕೃಷ್ಣ ಉದ್ಘಾಟಿಸಿದರು. ಸಮಾವೇಶದಲ್ಲಿ ಟ್ರಾಯ್ಯ ಹೊಸದಾಗಿ ಹೊರಡಿಸಿದ ಗೊಂದಲದ ನಿರ್ಧಾರಗಳನ್ನು ಖಂಡಿಸಲಾಯಿತು. ಟ್ರಾಯ್ಯ ಗೊಂದಲಕರವಾದ ತಾರಿಫ್ ಆರ್ಡರ್ ಹಾಗೂ ಇತರ ನಿಯಂತ್ರಣಗಳಿಂದಾಗಿ 1 ಲಕ್ಷದಿಂದ ಅಧಿಕ ಮಂದಿ ಉದ್ಯೋಗ ಹೊಂದಿರುವ ಕೇಬಲ್ ಟಿವಿ ವ್ಯವಸಾಯವು ಇದೀಗ ಸಂಕಷ್ಟದಲ್ಲಿದೆ. ಇಂತಹ ಸನ್ನಿವೇಶದಲ್ಲಿ ರಾಜ್ಯ ಸರ್ಕಾರವು ಕೆಸಿಬಿಯ ಮೂಲಕವಾದರೂ ಕೇಬಲ್ ಟಿವಿ ವಲಯಕ್ಕೆ ನೆರವಾಗುವ ನಿಲುವು ಕೈಗೊಳ್ಳಬೇಕೆಂದು ಸಿಒಎ ಕಾಸರಗೋಡು ಜಿಲ್ಲಾ ಸಮಾವೇಶ ವರದಿಯ ಮೂಲಕ ಮನವಿ ಸಲ್ಲಿಸಿದೆ. ಎಲೆಕ್ಟ್ರಿಕ್ ಪೋಸ್ಟ್ನ ಬಾಡಿಗೆಯನ್ನು ಗ್ರಾಮ ಹಾಗೂ ನಗರ ವ್ಯತ್ಯಾಸವಿಲ್ಲದೆ 50% ಕಡಿತಗೊಳಿಸಬೇಕು. ಜತೆಗೆ ವರ್ಷಾವಧಿ ದರ ಹೆಚ್ಚಳ ಮಾಡಬಾರದು. ಎಲೆಕ್ಟ್ರಿಕ್ ಪೋಸ್ಟ್ ಮೂಲಕ ಕೇಬಲನ್ನು ಕ್ರಮೀಕರಿಸುವ ಅವಧಿಯನ್ನು ಹೆಚ್ಚುವರಿಯಾಗಿ 6 ತಿಂಗಳ ಕಾಲಕ್ಕೆ ವಿಸ್ತರಿಸಬೇಕೆಂದು ಸಮಾವೇಶ ಆಗ್ರಹಿಸಿದೆ. ಕೇಬಲ್ ಟಿವಿ ಆಪರೇಟರ್ ಅಸೋಸಿಯೇಷನ್ನ ಕಾಸರಗೋಡು ಜಿಲ್ಲಾ ಸಮಾವೇಶವನ್ನು ಸಮಿತಿಯ ರಾಜ್ಯಾಧ್ಯಕ್ಷ ಕೆ ವಿಜಯಕೃಷ್ಣ ಉದ್ಘಾಟಿಸಿದರು. ഒരു വൈദ്യുതി പോസ്റ്റിൽ ഒരു കമ്പനിക്ക് കേബിൾ അനുവദിക്കൂ എന്ന് പറയുന്നത് ആർക്കും കൊടുക്കാവുന്നതാണ്. ഈ ഗൈഡ് ലൈൻ ചർച്ച പോലില്ലാതെ ഗൈഡ് ലൈൻ എടുത്തു പറഞ്ഞു ഒരു സുപ്രഭാതത്തിൽ. ആർക്ക് വേണ്ടിയിട്ടാ? റിലയൻസിന് വേണ്ടിയിട്ടാ. റിലയൻസ് എന്ന് പറയുന്ന കമ്പനി, ആ റിലയൻസ് എന്ന് പറയുന്ന കമ്പനി അവരുടെ ജിയോയുടെ വരവിന് മുമ്പായിട്ട് ഈ രംഗത്തേക്ക് കടന്നു വരികയും അവർക്ക് ചില സ്ഥലങ്ങളിൽ വൈദ്യുതി പോസ്റ്റുകൾ ഉപയോഗിക്കേണ്ട സാഹചര്യം വരികയും ചെയ്തപ്പോൾ ഈ നിരക്ക് ഈ പറയുന്ന എല്ലാ ഗൈഡ് ലൈനും എല്ലാ മാനദണ്ഡങ്ങളും കാറ്റി പറഞ്ഞു. അതിനുവേണ്ടി പ്രവർത്തിച്ച റിട്ടയർഡ് ചീഫ് സെക്രട്ടറിയെ നമുക്കറിയാം. ಜಿಲ್ಲಾಧ್ಯಕ್ಷ ಎಂ ಮನೋಜ್ ಕುಮಾರ್ ಅಧ್ಯಕ್ಷತೆ ವಹಿಸಿದರು.
ರಾಜ್ಯ ಕಾರ್ಯದರ್ಶಿ ಎ.ವಿ. ಸಜೀವ್ ಕುಮಾರ್ ರವರು ರಾಜ್ಯ ಸಮಿತಿಯ ವರದಿಯನ್ನು ಈ ಸಂದರ್ಭದಲ್ಲಿ ಮಂಡಿಸಿದರು. ಜಿಲ್ಲಾ ಕಾರ್ಯದರ್ಶಿ ಎಂ. ಲೋಹಿತಾಕ್ಷ್ ಜಿಲ್ಲಾ ಸಮಿತಿಯ ವರದಿ ಮಂಡಿಸಿದರು. ಸದಾಶಿವ ಹಾಗೂ ಅಬ್ದುಲ್ಲಾ ಕುಂಜೆ ಆರ್ಥಿಕ ವರದಿ ಮಂಡಿಸಿದರು. ಶುಕೂರ್ ಕೋಳಿಕರ ಬಿಸಿನೆಸ್ ಸಾಧ್ಯತಾ ವರದಿಯನ್ನು ಮಂಡಿಸಿದರು. ಕೆ. ರಘುನಾಥ್ ಗ್ರೀನ್ ಕಾರ್ಡ್ ವರದಿಯನ್ನು ಮಂಡಿಸಿದರೆ ಕೆ. ಪ್ರದೀಪ್ ಕುಮಾರ್ ಸಿಸಿಎನ್ ವರದಿ ಮಂಡಿಸಿದರು. ಕೇರಳ ವಿಷನ್ ಬ್ರಾಡ್ಬ್ಯಾಂಡ್ ಎಂಡಿ ಕೆ. ಗೋವಿಂದನ್ ಚರ್ಚೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಿದರು. ನಾರಾಯಣನ್, ಟಿವಿ ಮೋಹನನ್ ಮೊದಲಾದವರು ಮಾತನಾಡಿದರು. ವಿ. ಮನೋಜ್ ಕುಮಾರ್ ಸ್ವಾಗತ ಕಾರ್ಯನಿರ್ವಹಿಸಿದರೆ ಗಿರೀಶ್ ಕುಮಾರ್ ಧನ್ಯವಾದ ಅರ್ಪಿಸಿದರು. ಕಾಸರಗೋಡು ನಗರದ ಪ್ರಸಿದ್ಧ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶ ಮಹೋತ್ಸವ ಸಂಜೆ ನಡೆದ ವೈದಿಕ ಕ್ರಿಯೆಗಳೊಂದಿಗೆ ಆರಂಭಗೊಂಡಿತು. ಶುಕ್ರವಾರ ಬೆಳಿಗ್ಗೆ ಕಡಪುರ ಶ್ರೀ ಕುರುಂಬ ಭಗವತಿ ದೇವಸ್ಥಾನದಿಂದ ಗಣಪತಿ ಸುಬ್ರಹ್ಮಣ್ಯ ದೇವರ ವಿಗ್ರಹ ಮೆರವಣಿಗೆ ಭಕ್ತಿ ಸಂಭ್ರಮ ಸಡಗರದಿಂದ ನಡೆಯಿತು. ಮಾರ್ಚ್ 16ರವರೆಗೆ ಬ್ರಹ್ಮಕಲಶ ಮಹೋತ್ಸವವು ವಿವಿಧ ದೈವಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿರುವುದು. ಸಂಜೆ ಕ್ಷೇತ್ರ ತಂತ್ರಿವರ್ಯರಾದ ಬ್ರಹ್ಮಶ್ರೀ ಉಚ್ಚಿಲ ಪದ್ಮನಾಭ ತಂತ್ರಿಗಳಿಗೆ ಪೂರ್ಣಕುಂಭ ಸ್ವಾಗತ ನೀಡಿ ಬರಮಾಡಿಕೊಳ್ಳಲಾಗುವುದು. ಬಳಿಕ ಡನೀರು ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರನ್ನು ಕೂಡ ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಯಿತು. ಶುಕ್ರವಾರ ಬೆಳಿಗ್ಗೆ ನಡೆದ ದೇವರ ವಿಗ್ರಹಗಳ ಶೋಭಾಯಾತ್ರೆಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಪದಾಧಿಕಾರಿಗಳು ಹಾಗೂ ಭಾರೀ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ದರು. ಮಾರ್ಚ್ 16ರಂದು ಶನಿವಾರ ಬೆಳಿಗ್ಗೆ ಧ್ವಜ ಪ್ರತಿಷ್ಠೆ, ಹೋಮ, ಕಲಶಾಭಿಷೇಕಗಳು, ಶತರುದ್ರ ಪಾರಾಯಣ, ಪರಿಕಲಶಾಭಿಷೇಕ ಹಾಗೂ ಮಧ್ಯಾಹ್ನ 12:30ಕ್ಕೆ ಬ್ರಹ್ಮ ಕಲಶಾಭಿಷೇಕ ಜರುಗಲಿರುವುದು. ಬಳಿಕ ಮಾರ್ಚ್ 19ರಿಂದ 24ರವರೆಗೆ ವರ್ಷಾವಧಿ ಜಾತ್ರಾ ಮಹೋತ್ಸವವು ನಡೆಯುವುದು. ನ್ಯೂಸ್ ಡೆಸ್ಕ್ KCN. ಮಂಜೇಶ್ವರ ಪಂಚಾಯತಿನ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರಗೊಂಡಿದೆ. ನೀರಿನ ಸಮಸ್ಯೆಗೆ ಪರಿಹಾರ ಕಾಣಬೇಕಾದ ವಾರ್ಡ್ ಸದಸ್ಯರು ಕತ್ತಲಲ್ಲಿ ಪರದಾಡುವಂತಾಗಿದೆ. ಮಂಜೇಶ್ವರ ಪಂಚಾಯತಿನ ಉದ್ಯಾವರ, ಗುತ್ತು, ಎಸ್ಸಿ ಕಾಲೋನಿಗಳಲ್ಲಿ ಗಂಜಿ ಬೇಯಿಸಲು ಕೂಡ ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಒಂದು ವರದಿ. ಮಂಜೇಶ್ವರ ಪಂಚಾಯತಿನ ಹಲವೆಡೆಗಳಲ್ಲಿ ಕುಡಿಯುವ ನೀರಿಗಾಗಿ ಜನರು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಂಚಾಯತಿನ 6ನೇ ವಾರ್ಡಿನ ಉದ್ಯಾವರ, ಗುತ್ತು, ಎಸ್ಸಿ ಕಾಲೋನಿಗಳಲ್ಲಿ ಕುಡಿಯುವ ನೀರಿಲ್ಲದೆ ಜನರು ಕಂಗಾಲಾಗಿದ್ದಾರೆ. ಕುಡಿಯುವ ನೀರಿನ ಪೂರೈಕೆಗೆ ಪಂಚಾಯತ್ ಯಾವುದೇ ವ್ಯವಸ್ಥೆ ಮಾಡದಿರುವುದರಿಂದ ಬಡ ಜನರು ತೀವ್ರ ತೊಂದರೆಗೊಳಗಾಗುತ್ತಿದ್ದಾರೆ. ಈ ಪ್ರದೇಶಗಳಲ್ಲಿ 16 ವರ್ಷಗಳ ಹಿಂದೆ ಪಂಚಾಯತ್ ಒಂದು ಕೊಳವೆ ಬಾವಿ ನಿರ್ಮಿಸಿತ್ತು. ಆದರೆ ಅದು ಕೆಲವೇ ಸಮಯದಲ್ಲಿ ಕೆಟ್ಟು ಹೋಗಿ ಇದೀಗ 1 ವರ್ಷ ಕಳೆದರೂ ಅದನ್ನು ದುರಸ್ತಿಪಡಿಸಲಾಗಲಿ ಹೊಸತಾಗಿ ಬೇರೆ ಕೊಳವೆ ಬಾವಿಯನ್ನು ನಿರ್ಮಿಸಲಾಗಲಿ ಸಂಬಂಧಪಟ್ಟವರು ಮುಂದಾಗಿಲ್ಲ. ಈ ಬಗ್ಗೆ ವಾರ್ಡು ಸದಸ್ಯರಲ್ಲಿ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಉಂಟಾಗಿಲ್ಲವೆಂದು ಸ್ಥಳೀಯರು ದೂರುತ್ತಾರೆ. ನೀರಿಜ್ಜಿ ಅಂದ ಒಳ್ತು ಮುಂದೆ ಬರ್ಪಂಕಲು ನೀರು ಬೇಳೆಗೆ ಓಪನ ಕೊಡ್ತೀವಿ ಎಂಕ್ಲೆ ಬೈಯಾಡು ಬರ್ತದೆ ಲೇಟ್ ಆಪು ನೀರಿಗೆ ಮತ್ತೆ ಬನ್ನಾಗ 1 ವರ್ಷ ಅಂದ ಏಪ್ರಿಲ್ಗೆ ನೀರಿಜ್ಜ ಮೆಂಬರ್ ಇನಿ ಬರ್ಪ ಎಲ್ಲರೂ ಪಂದು ಮಂತದ ಕೊರ್ಪಂದು ಅನ್ಪಣ ತಂದು ಈತ ನೆಟ ಬರ್ಪುಜಾರ ಕಣ್ಣು ತೀಯ ತಿಕ್ಕಿದ್ದೇನೆ ಎಂಕ್ಲೆ ಮೆಂಬರ್ ಪಂಚಾಯತ್ ಬರೋ ಫಂಡ್ ಆತನ ಎಂಕ್ಲೆ ಈಗ 2 ವಾರ ಪಂಚಾಯತ್ ತಿಕ್ಕದೇರು 2 ವಾರದಲ್ಲೇ ಮಂತ್ ಕೊರ್ಪೆ ಬರ್ತೇರಿ ಆನೆಲ್ಲ ಮಂತ್ ಕೊಡ್ತಿದ್ದೀರಿ ಎಂಕ್ಲೆ ಇನಿ ಮುಟ್ಟ. ನಲ್ಲಿ ನೀರಿನ ವ್ಯವಸ್ಥೆ ಕೂಡ ಇಲ್ಲದಿರುವುದರಿಂದ ಈ ಪ್ರದೇಶದ ಜನರು ಕುಡಿಯುವ ನೀರಿಲ್ಲದೆ ದಾಹ ನೀಗಿಸಲಾಗದೆ ಸಂಕಟ ಪಡುವಂತಾಗಿದೆ. ಇಲ್ಲಿನವರು ಈಗ 2 ಕಿಲೋಮೀಟರ್ ದೂರದಿಂದ ನೀರು ತರಬೇಕಾಗಿದೆ. ಈ ಕಾಲನಿಯ ಹೆಚ್ಚಿನವರು ಬೆಳಿಗ್ಗೆ ಕೆಲಸಕ್ಕೆ ಹೋದರೆ ಮತ್ತೆ ಸಂಜೆ ವೇಳೆ ಮರಳುವವರಾಗಿದ್ದಾರೆ. ಮನೆಗೆ ಬಂದ ಬಳಿಕ 2 ಕಿಲೋಮೀಟರ್ ನಡೆದುಕೊಂಡು ಹೋಗಿ ನೀರು ಹೊತ್ತುಕೊಂಡು ಬರಬೇಕಾಗಿದೆ. ಇವರಿಗೆ ಜಲ ಪ್ರಾಧಿಕಾರದ ನೀರಿನ ವ್ಯವಸ್ಥೆಯೂ ಇಲ್ಲವೆಂದು ಸ್ಥಳೀಯರು ದೂರುತ್ತಾರೆ. ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಜಲ ಪ್ರಾಧಿಕಾರದ ನೀರಿನ ಟ್ಯಾಂಕ್ ಇದೆಯಾದರೂ ನೀರು ಸೀಮಿತವಾಗಿ ಲಭಿಸುವುದರಿಂದಾಗಿ ಉದ್ಯಾವರ, ಗುತ್ತು ಕಾಲನಿಗೆ ನೀರು ನೀಡಲು ಅಧಿಕೃತರು ಒಪ್ಪುವುದಿಲ್ಲ. ಕಳೆದ 9 ತಿಂಗಳಿನಿಂದ ವಾರ್ಡು ಮೆಂಬರ್ ಈ ಕಡೆ ಕಣ್ಣೆತ್ತಿಯೂ ನೋಡಿಲ್ಲವೆಂದು ಕಾಲನಿ ನಿವಾಸಿಗಳು ಆರೋಪಿಸಿದ್ದಾರೆ.
ಸರ್ಕಸ್ ಕುಟುಂಬದೊಂದಿಗೆ 54 ವರ್ಷಗಳನ್ನು ಪೂರೈಸಿದ ಕುಬ್ಜಾ ವ್ಯಕ್ತಿ ತುಳಸಿದಾಸ್ ಚೌಧರಿಗೆ ಈಗ 69 ವರ್ಷ ಪ್ರಾಯ. ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಈ ಅತಿ ಕುಬ್ಜಾ ವ್ಯಕ್ತಿಯನ್ನು ಸರ್ಕಸ್ನಲ್ಲಿ ಕಸರತ್ತು ನಡೆಸುವ ಮಹಿಳಾ ಅಮ್ಮಣಿಗಳು ಗೌರವಿಸಿ ಸನ್ಮಾನಿಸಿದರೆಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬಿಹಾರದ ಚಕನ್ಯ ಚಪ್ರಾ ಜಿಲ್ಲೆಯಲ್ಲಿ ಹುಟ್ಟಿದ ತುಳಸಿದಾಸ್ ಚೌಧರಿಯವರು 13ನೇ ವಯಸ್ಸಿನಲ್ಲಿ ಗ್ರೇಟ್ ಬಾಂಬೆ ಸರ್ಕಸ್ ಕಂಪನಿಗೆ ಸೇರಿದ್ದರು. ಅವರು ಜನಿಸಿದ ಚಪ್ರಾ ಗ್ರಾಮಕ್ಕೆ ಗ್ರೇಟ್ ಬಾಂಬೆ ಸರ್ಕಸ್ ಪ್ರದರ್ಶನ ನೀಡಲು ತಲುಪಿದಾಗ ಈ ಕುಬ್ಜಾ ವ್ಯಕ್ತಿಯನ್ನು ಗುರುತಿಸಿದ ಸರ್ಕಸ್ ಕಂಪನಿಯವರು ತಮ್ಮ ಕಂಪನಿಗೆ ಸೇರಿಸಿಕೊಂಡರು. ಇದೀಗ ಇವರು 54 ವರ್ಷ ಕಾಲ ಈ ಸರ್ಕಸ್ ಕಂಪನಿಯಲ್ಲಿ ದುಡಿದಿದ್ದಾರೆ. ಹಿಂದಿ ಸಿನಿಮಾ ರಂಗದ ಶ್ರೇಷ್ಠ ನಟ ರಾಜ್ಕುಮಾರ್ ಅಭಿಮಾನಿಯಾಗಿದ್ದ ತುಳಸಿದಾಸ್ ಚೌಧರಿಯವರು ಮೇರಾ ನಾಮ್ ಜೋಕರ್ 2 ಎಂಬ ಸಿನಿಮಾದಲ್ಲಿ ಹಾಗೂ ಹಮ್ ಸಬ್ ಏಕ್ ದಿಲ್ ಎಂಬ ಸಿನಿಮಾದಲ್ಲಿ ದಾರಾ ಸಿಂಗ್ರೊಂದಿಗೆ ಅಭಿನಯಿಸಿದ್ದಾರೆ. ಬಳಿಕ ಕ್ರಿಶ್ ಎಂಬ ಸಿನಿಮಾದಲ್ಲಿ ಋತಿಕ್ ರೋಷನ್, ಪ್ರಿಯಾಂಕಾ ಚೋಪ್ರಾ ಎಂಬುವರೊಂದಿಗೂ ಅಭಿನಯಿಸಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸರ್ಕಸ್ ತಾರೆಯರು ತಿಳಿಸಿದ್ದಾರೆ. സ്കൂളിൽ പോകുന്ന വഴിക്ക് ഈ സർക്കസിൻ്റെ ഒരു ബോർഡ് കണ്ടു, ഗ്രേറ്റ് ബോംബെ സർക്കസ്. അന്ന് 7ാം ക്ലാസ്സിൽ പഠിക്കുക. അപ്പോൾ അങ്ങനെ തുളസിക്ക് ഒരു ആഗ്രഹം തോന്നി, എന്തുകൊണ്ട് സർക്കസ് പോയിക്കൂടാന്ന്. അപ്പോൾ സ്കൂളിൽ പോയി വൈകുന്നേരം സർക്കസിൽ പോയി ഇരിക്കും. ഇപ്പോൾ ഏകദേശം ഒരു 60 years തന്നെ ആയി എന്ന് പറയാം. അപ്പം ഈ ഒരു മുഹൂർത്തം മന്ദിരയും സീത്തുവും പിന്നെ പൂനമും സവിത എല്ലാവരും ഒരു ചിന്ത മനസ്സിൽ ഉണർന്നത് എന്താ വെച്ചാൽ ഇന്നലെ ഈ വുമൻസ് ഡേക്ക് നമ്മളെ വക ഒരു സെലിബ്രേഷൻ എന്നുവെച്ചാൽ ഈ കലാകാരികളുടെ ഒരു സന്മനസ് തന്നെ ഞാൻ പറയാം. ഇപ്പോൾ ഇതിൽ ഒരാളെ തിരഞ്ഞെടുത്ത് ഞാൻ ആരെങ്കിലും ഒരു വിശിഷ്ട വ്യക്തിയെ വിളിച്ച് ഇവിടെ ആദരിക്കുന്നതിന് പകരം നമുക്ക് ഈ ആഘോഷം തുളസിയോടൊപ്പം എന്നുള്ള ഒരു സന്മനസ് കാണിച്ചതിൽ എനിക്ക് വളരെ സന്തോഷമുണ്ട്. ಪ್ರಸ್ತುತ ಕಾಸರಗೋಡು ಹೊಸ ಬಸ್ ನಿಲ್ದಾಣ ಸಮೀಪ ಮೈದಾನದಲ್ಲಿ ಪ್ರದರ್ಶನ ನೀಡುತ್ತಿರುವ ದಿ ಗ್ರೇಟ್ ಬಾಂಬೆ ಸರ್ಕಸ್ ಕಂಪನಿಯಲ್ಲಿ ಪ್ರೇಕ್ಷಕರನ್ನು ನಕ್ಕು ನಗಿಸುತ್ತಿರುವ ತುಳಸಿದಾಸ್ ಚೌಧರಿ ಮನಸ್ಸಿನಲ್ಲಿ ಎಷ್ಟೇ ತೊಳಲಾಟ ದುಃಖಗಳಿದ್ದರೂ ನೋವುಗಳಿದ್ದರೂ ತಾನು ಯಾವಾಗಲೂ ನಗುತ್ತೇನೆ, ನಗಿಸುವುದೇ ತನ್ನ ಧರ್ಮ, ಬದುಕಿನ ಕೊನೆ ತನಕ ಇದನ್ನೇ ಮುಂದುವರಿಸುವುದಾಗಿ ಹೇಳಿದರು. ಸರ್ಕಸ್ ತಾರೆಯರಾದ ಶ್ರೀಹರಿ ನಾಯರ್, ಸೀತು, ಮಂದೀಸ್, ಪೂನಂ, ಸಬೀನಾ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ಉಪ್ಪಳ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಕಾರುಗಳನ್ನು ಮತ್ತು ಬಸ್ಗಳನ್ನು ಹೊಡೆದು ಪುಡಿಗೆದ ವ್ಯಕ್ತಿ ರೌಡಿ ಶೀಟರ್ ಕಾಲಿಯಾ ರಫೀಕ್ನ ತಂಡಕ್ಕೆ ಸೇರಿದವನೆಂದು ದೃಢಪಟ್ಟಿದೆ. ಈತನನ್ನು ಬಂಧಿಸಿ ಪೊಲೀಸರು ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ಉಪ್ಪಳ ಮಣಿಮುಂಡ ನಿವಾಸಿ ಮೊಹಮ್ಮದ್ ಶರೀಫ್ ಎಂಬಾತ ಬಂಧಿತ ವ್ಯಕ್ತಿಯಾಗಿದ್ದಾನೆ. ಮೊನ್ನೆ ರಾತ್ರಿ ಕೈಕಂಬ ನಿವಾಸಿ ಮನೋದತ್ತ ಆಚಾರ್ಯರ ನ್ಯೂ ಅನಂತ ಸಿಲ್ವರ್ ಜ್ಯುವೆಲರಿಯ ಗಾಜು ಪ್ಲಾಟ್ನ ಬಳಿಯಲ್ಲಿ ನಿಲ್ಲಿಸಲಾಗಿದ್ದ ಹಸೀನಾ, ನಾಜ್ಮೀನ್ ಎಂಬವರ ಕಾರುಗಳು, ಮೊಬೈಲ್ ಅಂಗಡಿ ಪರಿಸರದಲ್ಲಿ ನಿಲ್ಲಿಸಲಾಗಿದ್ದ ಪೈವಳಿಕೆ ನಿವಾಸಿ ಪುನೀತ್ ಎಂಬವರ ಕಾರು ಹಾಗೂ ಒಂದು ಒಮ್ನಿ, ಒಂದು ಟಾಟಾ ಸುಮೋ ಮತ್ತು ರೈಲ್ವೆ ನಿಲ್ದಾಣ ಬಳಿಯಲ್ಲಿ ನಿಲ್ಲಿಸಲಾಗಿದ್ದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ಸಿನ ಗಾಜನ್ನು ಹಾನಿಗೈದ ಸ್ಥಿತಿಯಲ್ಲಿ ನಿನ್ನೆ ಬೆಳಿಗ್ಗೆ ಪತ್ತೆ ಮಾಡಲಾಗಿತ್ತು. ಈ ಘಟನೆಗೆ ಸಂಬಂಧಿಸಿ ಮಂಜೇಶ್ವರ ಪೊಲೀಸರು ಸಿಸಿ ಕ್ಯಾಮೆರಾ ತಪಾಸಣೆ ನಡೆಸಿದಾಗ ಶರ್ಟ್ ಪ್ಯಾಂಟ್ ಧರಿಸಿದ ಗಡ್ಡಧಾರಿ ವ್ಯಕ್ತಿಯವರನ್ನ ದೃಶ್ಯ ಪತ್ತೆಯಾಗಿ ಆರೋಪಿಯ ಕುರಿತು ಮಾಹಿತಿ ಕೂಡ ಲಭಿಸಿತ್ತು. ಮಂಜೇಶ್ವರ ಠಾಣೆಯ ನೂತನ ಸಿಐ ದಿನೇಶ್, ಎಸ್ಐ ಉನ್ನಿಕೃಷ್ಣನ್, ಎಎಸ್ಐ ರಾಜೀವ್, ಸೀನಿಯರ್ ಸಿವಿಲ್ ಪೊಲೀಸ್ ಅನೂಪ್ ನೇತೃತ್ವದಲ್ಲಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಸಂಜೆ 5:30 ವೇಳೆಗೆ ಆರೋಪಿ ಮೊಹಮ್ಮದ್ ಶರೀಫ್ನನ್ನು ಉಪ್ಪಳದಿಂದ ಬಂಧಿಸಲಾಗಿದೆ. ಈತನಿಗೆ ನ್ಯಾಯಾಲಯ 2 ವಾರಗಳ ರಿಮಾಂಡ್ ವಿಧಿಸಿದೆ. ಕರ್ನಾಟಕ ಬಸ್ ಚಾಲಕ ಬಾಗಲಕೋಟೆ ನಿವಾಸಿ ಆನಂದ 32 ಎಂಬವರ ದೂರಿನಂತೆ ಕೇಸು ದಾಖಲಿಸಿದ್ದು, ಬಸ್ಸಿನ ಗಾಜು ಹಾನಿಗೈದ ಸಂಬಂಧ 15,000 ರೂಪಾಯಿ ನಷ್ಟ ಸಂಭವಿಸಿರುವುದಾಗಿ ದೂರಲಾಗಿದೆ. ಘಟನೆ ಬಗ್ಗೆ ಪೊಲೀಸರು ತೀವ್ರ ತನಿಖೆ ಆರಂಭಿಸಿದ್ದಾರೆ. ಕಾಸರಗೋಡು ಜಿಲ್ಲಾ ಪಂಚಾಯತಿನ 2018-19ನೇ ವರ್ಷದ ಯೋಜನೆಯಲ್ಲಿ ಒಳಪಡಿಸಿ ತಲಶೇರಿ ಮಲಬಾರ್ ಕ್ಯಾನ್ಸರ್ ಸೆಂಟರ್ನ ಸಹಯೋಗದಲ್ಲಿ ಜಿಲ್ಲೆಯಲ್ಲಿ ಆರಂಭಿಸಿದ ಕಾನ್ಕಾಸ್ ಬಿ ಪಾಸಿಟಿವ್ ಸಂಯೋಜಿತ ಕ್ಯಾನ್ಸರ್ ನಿಯಂತ್ರಣ ಕಾರ್ಯಕ್ರಮದ ಮೊದಲ ಹಂತದ ಕ್ಯಾನ್ಸರ್ ರಿಜಿಸ್ಟ್ರಿ ಸಿದ್ಧಪಡಿಸುವ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ತಲುಪಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಆಯೋಜಕರು ತಿಳಿಸಿದ್ದಾರೆ. ಕಳೆದ ಡಿಸೆಂಬರ್ 20ರಂದು ಮಲಬಾರ್ ಕ್ಯಾನ್ಸರ್ ಸೆಂಟರ್ನ ಪ್ರತಿನಿಧಿಗಳು ಆಗಮಿಸಿ ಕಾಸರಗೋಡು ಜಿಲ್ಲೆಯಲ್ಲಿ ಆಯ್ದ JPHNಗಳಿಗೆ ಪಾಲಿಯೇಟಿವ್ ನರ್ಸ್ಗಳಿಗೆ 2 ತಂಡಗಳಾಗಿ ಕ್ಯಾನ್ಸರ್ ರಿಜಿಸ್ಟ್ರಿ ಫಾರಂ ಸಾಫ್ಟ್ವೇರ್ ತರಬೇತಿ ನೀಡಲಾಗಿತ್ತು. ಈ ರೀತಿ ಇತರ ಫೀಲ್ಡ್ ನೌಕರರಿಗೂ ತರಬೇತಿ ನೀಡಿ ಸಜ್ಜುಗೊಳಿಸಲಾಗಿತ್ತು. ತರಬೇತಿ ಪಡೆದ ಆರೋಗ್ಯ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತೆಯರು ಸರ್ವೆ ನಡೆಸಿ 4,000ದಷ್ಟು ರೋಗಿಗಳನ್ನು ಗುರುತಿಸಲಾಗಿದೆ ಎಂದು ಆಯೋಜಕರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. നമ്മുടെ കാസർഗോഡ് ജില്ല ഒരു ക്യാൻസർ മുക്ത ജില്ല എന്ന ലക്ഷ്യത്തിലൂന്നിയുള്ള ഒരു ബൃഹത്തായ പദ്ധതിയുടെ ഭാഗമായിട്ടാണ് ജില്ലാ പഞ്ചായത്ത് ആരോഗ്യവകുപ്പിൻ്റെ സഹായത്തോടു കൂടി ഇത്തരത്തിലുള്ള ഒരു ക്യാൻസർ രജിസ്റ്റർ തയ്യാറാക്കിയിട്ടുള്ളത്.
കേരളത്തിൽ ആദ്യമായിട്ടാണ് ഒരു ജില്ലാ പഞ്ചായത്ത് ക്യാൻസർ രജിസ്റ്റർ പ്രസിദ്ധീകരിക്കുന്നത്. 13-ാം തീയതി ഉച്ചയ്ക്ക് 2 മണിക്കാണ് കേരളത്തിലെ ക്യാൻസർ പ്രതിരോധ പ്രവർത്തനങ്ങളിൽ വലിയൊരു ഇടപെടൽ നടത്തുന്ന ഡോക്ടർ VP ഗംഗാധരൻ ഉൾപ്പെടെയുള്ള പ്രഗത്ഭമതികൾ ചടങ്ങിൽ സംബന്ധിക്കും. 38 ഗ്രാമപഞ്ചായത്തുകളിലും 3 മുനിസിപ്പാലിറ്റികളിലും 6 ബ്ലോക്ക് പഞ്ചായത്തുകളുടെ ഉൾപ്പെടെയുള്ള അവരുടെ സഹായത്തോടു കൂടി ജില്ലയിൽ പ്രധാനപ്പെട്ട CHSകളിൽ ECDC എയർലി ക്യാൻസർ ഡിറ്റക്ഷൻ സെൻ്ററുകൾ സ്ഥാപിക്കുക എന്നുള്ളതാണ് നമ്മുടെ 2ാം ഘട്ട ലക്ഷ്യം. ജില്ലാ ആശുപത്രി കേಂದ್ರೀಕರಿಸಿಕೊಂಡು ഒരു ഓങ്കോളജി ವಿಭಾಗ ಸ್ಥಾಪಿಸಬೇಕೆಂಬುದಾണ് ഞങ്ങളുടെ ಆಗ್ರಹ. ಮಾರ್ಚ್ 13ರಂದು ರಾಜ್ಯದಲ್ಲಿಯೇ ಜಿಲ್ಲಾ ಮಟ್ಟದಲ್ಲಿರುವ ಕ್ಯಾನ್ಸರ್ ರಿಜಿಸ್ಟ್ರಿ ಬಿಡುಗಡೆ ಮಾಡಲು ಸಾಧ್ಯವೆಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ AGC ಬಸೀರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಶಾನವಾಸ್ ಪಾದೂರು, ಜಿಲ್ಲಾ ವೈದ್ಯಾಧಿಕಾರಿ AP ದಿನೇಶ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪಳ್ಳತ್ತಡ್ಕದ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಬಾಲಸಭೆಯು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಗಮನೀಯವಾಯಿತು. ಸಮಾರಂಭದಲ್ಲಿ ಶ್ರೇಷ್ಠ ಶಿಕ್ಷಕರಿಗಿರುವ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ನಿರ್ಮಲ್ ಕುಮಾರ್ ಅವರನ್ನು ಅಭಿನಂದಿಸಲಾಯಿತು. ಬಾಲಸಭೆಯ ಸಮಾರೋಪ ಸಭೆಗೆ ವಾರ್ಡ್ ಸದಸ್ಯೆ ಪುಷ್ಪಾ ಭಾಸ್ಕರ್ ಚಾಲನೆ ಇತ್ತು. ಪಳ್ಳತ್ತಡ್ಕದ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಾಲಸಭೆ ನಡೆಯಿತು. ಸಂಜೆ ನಡೆದ ಸಮಾರೋಪ ಸಭೆಯನ್ನು ವಾರ್ಡ್ ಸದಸ್ಯೆ ಪುಷ್ಪಾ ಭಾಸ್ಕರ್ ಉದ್ಘಾಟಿಸಿದರು. ಶಾಲಾ ರಕ್ಷಕ ಶಿಕ್ಷಕ ಸಮಿತಿಯ ಅಧ್ಯಕ್ಷ ಸದಾಶಿವ ರೈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಸಮಾರಂಭದಲ್ಲಿ ಶ್ರೇಷ್ಠ ಶಿಕ್ಷಕ ರಾಜ್ಯ ಪ್ರಶಸ್ತಿ ಪುರಸ್ಕೃತ ನಿರ್ಮಲ್ ಕುಮಾರ್ ರವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡರು. ಶಾಲೆಯ ಮಾತೃ ಸಮಿತಿ ಅಧ್ಯಕ್ಷೆ ರಜನಿ, ಶಾಲಾ ರಕ್ಷಕ ಶಿಕ್ಷಕ ಸಮಿತಿಯ ಉಪಾಧ್ಯಕ್ಷ ಶ್ರೀಧರ್, ಶಾಲಾ ಮುಖ್ಯೋಪಾಧ್ಯಾಯ ಮಣಿ ಎಂಎಂ, ಶಿಕ್ಷಕ ವಿಘ್ನೇಶ್ ಮೊದಲಾದವರು ಮಾತನಾಡಿದರು. ಸಮಾರಂಭದಲ್ಲಿ ಉತ್ತಮ ಶಿಕ್ಷಕರಿಗಿರುವ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿದ್ದ ನಿರ್ಮಲ್ ಕುಮಾರ್ ರವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಶಾಲೆಯ ಮಕ್ಕಳಿಂದ ನೃತ್ಯ, ತಿರುವಾದಿರ, ಒಪ್ಪನ, ನಾಟಕ ಮೊದಲಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶನಗೊಂಡವು. ಸಮಾರಂಭದಲ್ಲಿ ಶಿಕ್ಷಕರು, ವಿದ್ಯಾರ್ಥಿಗಳು ಸಹಿತ ಹೆತ್ತವರು ಪಾಲ್ಗೊಂಡರು. ಫ್ರೆಶ್ ವರ್ಲ್ಡ್ನ ಹೊಸ ತರಕಾರಿ ಮಳಿಗೆ ಕಾಸರಗೋಡಿನ ನುಳ್ಳಿಪಾಡಿಯಲ್ಲಿ ಶುಕ್ರವಾರ ತೆರೆಯಿತು. ಇದರ ಉದ್ಘಾಟನಾ ಕಾರ್ಯವನ್ನು ಬೆಳಿಗ್ಗೆ ನಡೆದ ಕಾರ್ಯಕ್ರಮದಲ್ಲಿ ಸೈಯದ್ ಜಿಫ್ರಿ ಮುತ್ತುಕೊಯ್ಯ ತಂಗಳ್ ನಿರ್ವಹಿಸಿದರು. ಫ್ರೆಶ್ ವರ್ಲ್ಡ್ನ ಹೊಸ ತರಕಾರಿ ಹಾಗೂ ಹಣ್ಣು ಹಂಪಲುಗಳ ಮಳಿಗೆ ನುಳ್ಳಿಪಾಡಿಯಲ್ಲಿ ಕಾರ್ಯಾರಂಭಗೊಂಡವು. ಶುಕ್ರವಾರ ನಡೆದ ಕಾರ್ಯಕ್ರಮದಲ್ಲಿ ತರಕಾರಿ ಮಳಿಗೆಯನ್ನು ಸೈಯದ್ ಜಿಫ್ರಿ ಮುತ್ತುಕೊಯ್ಯ ತಂಗಳ್ ಉದ್ಘಾಟಿಸಿದರು. ಫ್ರೀಜರ್ ರೂಮ್ ಅನ್ನು ಶಾಸಕ ಎನ್ ನೆಲಿಕನ್ನು ಉದ್ಘಾಟಿಸಿದರು. TH ഫ്രഷ് വേൾഡ് നല്ല പച്ചക്കറികളും അതുപോലെ തന്നെ പഴവർഗ്ഗങ്ങളുമാണ് ഈ കാസർകോട്ടെ ജനങ്ങൾക്ക് നൽകാൻ പോകുന്നത്. നമ്മുടെ ജില്ല ജൈവ ജില്ല എന്നാണ് അറിയപ്പെടുന്നത്. പക്ഷേ ഇന്ന് കാസർകോട്ടെ ജനങ്ങളെ സംബന്ധിച്ചിടത്തോളം ഈ ധൈര്യമായി ഒരു പച്ചക്കറിയും കഴിക്കാൻ പറ്റാത്ത സാഹചര്യമാണ് ഉള്ളത്. ആ സാഹചര്യത്തിൽ വളരെ ധൈര്യമായി ജൈവ പച്ചക്കറികൾ, ഒരു മായം ചേർക്കാത്ത പച്ചക്കറികൾ നമ്മുടെ നഗരത്തിൽ തന്നെ നമുക്ക് ലഭ്യമാകുന്നു എന്നത് തീർച്ചയായും കാസർകോട്ടെ എല്ലാ ജനങ്ങൾക്കും ഒരുപാട് ഗുണം ചെയ്യുമെന്ന കാര്യത്തിൽ യാതൊരു ಮಳಿಗೆಯ ಮಾಲಕ ಜುನೈದರು ನಗರಸಭಾ ಚೇರ್ಪರ್ಸನ್ ಬಿ ಫಾತಿಮಾ ಇಬ್ರಾಹಿಂ ರವರಿಗೆ ಮೊದಲ ಮಾರಾಟ ಪ್ರಕ್ರಿಯೆಯನ್ನು ಈ ಸಂದರ್ಭದಲ್ಲಿ ನಿರ್ವಹಿಸಿದರು. TH ഫ്രഷ് വേൾഡ് ഇവിടെ തുടങ്ങാൻ, നുള്ളിപ്പാടി തുടങ്ങാനുണ്ടായ കാരണം ജനങ്ങൾക്ക് നല്ല തുച്ഛമായ വിലയ്ക്ക് സാധനം എത്തിച്ചു കൊടുക്കുക എന്ന ഉദ്ദേശത്തോടു കൂടിയാണ്. കാരണം സാധനം പ്രൊഡക്ഷൻ ആകുന്ന സ്ഥലത്ത് തന്നെ പർച്ചേസ് ചെയ്തുകൊണ്ട് ഇവിടെ രാവിലെ 5 മണി മുതൽ രാത്രി 12 മണി വരെ ഫുൾ ടൈം ഓപ്പൺ ആയിക്കൊണ്ട് ഏത് സമയത്ത് നല്ല രീതിയിൽ പാർക്ക് ചെയ്തുകൊണ്ടും അതുപോലെ ഫ്രീസർ സംവിധാനത്തോടു കൂടിയ ഏക ഷോപ്പാണ് കാസർഗോഡ് ജില്ലയിലെ. അതുപോലെ ചിക്കനും ഫിഷും 26-ാം തീയതി ಓಪನ್ ഉണ്ടായിരിക്കുന്നതാണ്. ಉದ್ಘಾಟನಾ ಸಮಾರಂಭದಲ್ಲಿ ಹಲವಾರು ಮಂದಿ ಗಣ್ಯರು ಭಾಗಿಯಾದರು.
ನಾಯ್ಮರ್ಮೂಲೆ ತನ್ಬಿಹುಲ್ ಇಸ್ಲಾಂ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಏಪ್ರಿಲ್ 7ರಂದು ವೈದ್ಯಕೀಯ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಇದಕ್ಕಾಗಿ ಮುಂಚಿತವಾಗಿ ರೋಗಿಗಳ ನೋಂದಣಿ ಪ್ರಕ್ರಿಯೆ ನಡೆಸಲಾಗುವುದೆಂದು ಆಯೋಜಕರು ಸುದ್ದಿಗೋಷ್ಠಿ ಕರೆದು ತಿಳಿಸಿದ್ದಾರೆ. ಮಂಗಳೂರಿನ ಖ್ಯಾತ 50ರಷ್ಟು ವೈದ್ಯರುಗಳು ಭಾಗವಹಿಸುವ ವೈದ್ಯಕೀಯ ಶಿಬಿರ ಏಪ್ರಿಲ್ 7ರಂದು ನಾಯಮ್ಮಾರ್ ಮೂಲೆಯ ತನ್ಬಿಹುಲ್ ಇಸ್ಲಾಂ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಜರುಗಲಿದೆ. 1970ರ ತಳಂಗರೆ ಮುಸ್ಲಿಂ ಪ್ರೌಢಶಾಲೆಯ SSLC ಬ್ಯಾಚ್ನ ವಿದ್ಯಾರ್ಥಿಗಳ ಒಕ್ಕೂಟವಾದ 75 ಮ್ಯಾಟ್ಸ್ನ ಮುಂದಾಳತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಶಿಬಿರದಲ್ಲಿ 50ರಷ್ಟು ಕೇಂದ್ರಗಳು ತೆರೆಯಲಿದ್ದು ರೋಗಿಗಳ ನೋಂದಾವಣೆ ಪ್ರಕ್ರಿಯೆ ಮುಂಚಿತವಾಗಿ ನಡೆಸಲಾಗುವುದೆಂದು ആയോജകರು സുദ്ദിഗോഷ്ഠിಯಲ್ಲಿ ತಿಳಿಸಿದರು. 50ഓളം സ്പെഷ്യലിസ്റ്റുകൾ ഏകദേശം 19ഓളം മെഡിക്കൽ ബ്രാഞ്ചുകളിൽ കാർഡിയോളജി മുതൽ നെഫ്രോളജി, അതുപോലെ തന്നെ ഓങ്കോളജി, ഗൈനക്കോളജി, എൻഡോക്രൈനോളജി, അങ്ങനെ എല്ലാ മേഖലകളിലും 19 മെഡിക്കൽ മേഖലകളിലുള്ള ഏറ്റവും പ്രശസ്തരായ സ്പെഷ്യലിസ്റ്റുകളെയാണ് ഞങ്ങൾ ഈ ക്യാമ്പിന് നേതൃത്വം നൽകുന്നതിന് വേണ്ടിയിട്ട് ഒരുക്കിയിട്ടുള്ളത്. ಕಾಸರಗೋಡಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಆಯೋಜನಾ ಸಮಿತಿ ಪದಾಧಿಕಾರಿಗಳಾದ TA ಖಾಲಿದ್, NA ಲತೀಫ್, MA ಅಹಮದ್, PM ಮೊಹಮ್ಮದ್ ಕುഞ്ഞി ಉಪಸ್ಥಿತರಿದ್ದರು. ಕಾಂಜಂಗಾಡು ತೆರವತ್ತಿನ ಕಿರಿಯ ಪ್ರಾಥಮಿಕ ಶಾಲೆಯ ಹೊಸ ತರಗತಿ ಕೊಠಡಿಗಳ ಉದ್ಘಾಟನಾ ಕಾರ್ಯ ಜರುಗಿತು. ನಗರಸಭೆಯ ಯೋಜನೆಯಲ್ಲಿ ಅಳವಡಿಸಿ 6 ಲಕ್ಷಕ್ಕೂ ಹೆಚ್ಚಿನ ಹಣ ವ್ಯಯಿಸಿ ಹೈಟೆಕ್ ತರಗತಿ ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ರಾಜ್ಯದ ಶಾಲೆಗಳನ್ನು ಹೈಟೆಕ್ ಮಾಡುವುದರ ಅಂಗವಾಗಿ ಕಾಂಜಂಗಾಡು ನಗರಸಭೆಯ ಹೊಸದುರ್ಗ ತೆರವತ್ತು ಕಿರಿಯ ಪ್ರಾಥಮಿಕ ಶಾಲೆಯನ್ನು ನವೀಕರಿಸಲಾಯಿತು. ನಗರಸಭೆಯ ಯೋಜನೆಯಲ್ಲಿ ಅಳವಡಿಸಿ 6 ಲಕ್ಷ ರೂಪಾಯಿಗಳಿಗಿಂತಲೂ ಹೆಚ್ಚಿನ ಹಣವನ್ನು ವ್ಯಯಿಸಿ ತರಗತಿ ಕೊಠಡಿಗಳನ್ನು ನವೀಕರಿಸಲಾಗಿದೆ. ನವೀಕರಿಸಿದ ಹೊಸ ಕೊಠಡಿಗಳನ್ನು ನಗರಸಭಾಧ್ಯಕ್ಷ BB ರಮೇಶ್ ಉದ್ಘಾಟಿಸಿದರು. ವೈಸ್ ಚೇರ್ಪರ್ಸನ್ L ಸುಲೈಖಾ, ಮೊಹಮ್ಮದ್ ಮುರಿಯನಾಬಿ, ಸ್ಥಿರಸ್ಥಾಯಿ ಸಮಿತಿ ಅಧ್ಯಕ್ಷ ಕೃಷ್ಣ ಸಂತೋಷ್, ಶಾಲಾ ಮುಖ್ಯೋಪಾಧ್ಯಾಯಿನಿ ಇಂದಿರಾ, ರಾಧಾಕೃಷ್ಣ, ರಘುನಾಥ್ ಮೊದಲಾದವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪೆರಿಯ ಅವಳಿ ಕೊಲೆ ಪ್ರಕರಣ ಸಿಬಿಐಗೆ ಹಸ್ತಾಂತರಿಸಬೇಕೆಂದು ಕೆಪಿಸಿಸಿ ನಿರ್ವಾಹಕ ಸಮಿತಿ ಸದಸ್ಯ ಅಶ್ರಫ್ ಅಲಿ. ಕಾಸರಗೋಡಿನಲ್ಲಿ ನಡೆಯಿತು ಕಾಂಗ್ರೆಸ್ ವಲಯ ಸಮಿತಿಯಿಂದ ಧರಣಿ. ಗ್ರಾಹಕರೊಂದಿಗೆ ಮಾಹಿತಿಯ ಬಗೆಗಿನ ಭಿನ್ನಾಭಿಪ್ರಾಯ. ಕಾಂಜಂಗಾಡಿನಲ್ಲಿ ನಡೆಯಿತು ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ನ ಜಿಲ್ಲಾ ಸಮಾವೇಶ. ಕೇಬಲ್ ವಲಯದಲ್ಲಿ ಭವಿಷ್ಯದಲ್ಲುಂಟಾಗುವ ಬದಲಾವಣೆಗಳ ಬಗ್ಗೆ ನಡೆಯಿತು ಚರ್ಚೆ. ಕಾಸರಗೋಡು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶ ಮಹೋತ್ಸವ. ದೈವಿಕ ವಿಧಿವಿಧಾನಗಳು ಆರಂಭ. ಕಡಪುರದಿಂದ ಗಣಪತಿ ಸುಬ್ರಹ್ಮಣ್ಯ ದೇವರ ವಿಗ್ರಹಗಳ ಶೋಭಾಯಾತ್ರೆಯೊಂದಿಗೆ ರಂಗೇರಿತು ನಗರ. ಮಂಜೇಶ್ವರ ಪಂಚಾಯತ್ನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಬವಣೆ. ಉದ್ಯಾವರ, ಗುತ್ತು, SC ಕಾಲನಿಗಳಲ್ಲಿ ಕುಡಿಯುವ ನೀರಿಗೆ ತೀವ್ರ ಬರ. ಅಧಿಕೃತರ ನಿರ್ಲಕ್ಷ್ಯ ಕಣ್ಣೆತ್ತಿಯೂ ನೋಡದ ವಾರ್ಡ್ ಸದಸ್ಯರು. ಸರ್ಕಸ್ ಕುಟುಂಬದೊಂದಿಗೆ 54 ವರ್ಷ ಸೇವೆ ಸಲ್ಲಿಸಿದ ತುಳಸಿದಾಸ್ ಚೌಧರಿಗೆ ವಿಶ್ವ ಮಹಿಳಾ ದಿನಾಚರಣೆಯಂದು ಗೌರವ ಸಲ್ಲಿಕೆ. ದುಃಖ ದುಮ್ಮಾನಗಳನ್ನು ಲೆಕ್ಕಿಸದೆ ಪ್ರೇಕ್ಷಕರನ್ನು ನಗಿಸುವುದೇ ನನ್ನ ಧರ್ಮ. ಚೌಧರಿಯವರ ಮನಮಿಡಿಯುವ ಮಾತು. ಉಪ್ಪಳ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ರೌಡಿ ಪುಂಡಾಟ. ಬಂಧಿತ ವ್ಯಕ್ತಿ ಕಾಲಿಯಾ ರಫೀಕ್ ಗೂಂಡಾ ತಂಡದ ಸದಸ್ಯ. ಪೊಲೀಸರಿಂದ ತೀವ್ರ ತನಿಖೆ. ವಾರ್ತೆಗಳು ಮುಕ್ತಾಯವಾಯಿತು. ವಂದನೆಗಳು.